ಕನ್ನಡದ ಬಿಗ್ ಬಾಸ್ ಅಂದ ಕೂಡಲೇ ಎಲ್ರಿಗೂ ನೆನಪಾಗೋದು ಜಗಳ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಗೋದು ಕಾಮನ್. ಅದನ್ನು ನಾವು ಸೀರಿಯಸ್ ಆಗಿ ತಗೊಳ್ಳೋದು ಕೂಡ ವೇಸ್ಟ್ ಅಂತ ಹೇಳಿ ಅನಿಸುತ್ತೆ. ಆದರೆ ಜಗಳ ಮಾಡಲೇಬೇಕು ಅಂತ ಹೇಳಿ ಇಲ್ಲದೆ ಇರೋ ಟಾಪಿಕನ್ನು ಮಾತಾಡಿಕೊಂಡು ಬೇಡದೇ ಇರೋ ಮಾತುಗಳನ್ನು ಮೇಲೆ ಎತ್ಕೊಂಡು ಅದರ ವಿರುದ್ಧ ಜಗಳ ಆಡಿಕ್ಕೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಖಂಡಿತವಾಗಿ ಗೊತ್ತಾಗ್ತಿಲ್ಲ. ಇವತ್ತು ಬಿಗ್ ಬಾಸ್ನ 2ನೇ ದಿನದ ಒಂದು ಎಪಿಸೋಡನ್ನು ನೋಡಬೇಕಾದ್ರೆ ಅಲ್ಲಿ ಒಳಗಡೆ ಹೋಗಿರುವಂತಹ ಅಶ್ವಿನಿ ಗೌಡ ಅವರು ಒಂದು ಎಡವಟ್ಟನ್ನು ಮಾಡ್ತಾರೆ. 2 ದಿನದಿಂದ ನಾನು ಬಿಗ್ ಬಾಸ್ ನೋಡ್ತಿದ್ದೀನಿ. ಅದರಲ್ಲಿ ಅಶ್ವಿನಿ ಗೌಡ ಅವರು ಸ್ವಲ್ಪ ಪೋಸ್ಗಳನ್ನು ಕೊಡ್ಲಿಕ್ಕೆ ಹೋಗ್ತಿದ್ದಾರೆ, ಲೀಡರ್ಶಿಪ್ಪನ್ನು ಮೇಂಟೈನ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಅದರಲ್ಲೂ ಕೂಡ ತುಂಬ ಸ್ಕ್ರೀನ್ ಫೇಸನ್ನು ತಗೊಳ್ತಿರೋದನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆದರೆ ಯಾರೂ ಕೂಡ ಮಾಡದೇ ಇರುವಂತಹ ಜಗಳವನ್ನು ಮೊದಲ ದಿನವೇ ಅಶ್ವಿನಿ ಗೌಡ ಅವರು ಶುರು ಮಾಡಿದ್ದಾರೆ. ಅದು ಕೂಡ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ವಿರುದ್ಧವಾಗಿ. ಅಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಅಶ್ವಿನಿ ಗೌಡ ಅವರು. ಏನಂತ ಹೇಳಿದರೆ, ಅವರು ಯಾರು ಫೈನಲ್ಗೆ ಹೋಗಬಾರ್ದು ಅವರನ್ನು ನಾಮಿನೇಟ್ ಮಾಡಿ ಅಂತ ಹೇಳಿದಾಗ ಅವರು ಹೆಸರು ತಗೊಳ್ಳೋದು ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಹೆಸರನ್ನು. ಅದಕ್ಕೆ ರೀಸನ್ ಕೊಡಬೇಕಾದ್ರೆ ಅವರು ಹೇಳುವಂಥದ್ದು ಏನಂದರೆ ಬಾತ್ರೂಮಿನ ಒಂದು ವಿಚಾರ. ಆ ವಿಚಾರವಾಗಿ ಗಿಲ್ಲಿ ಅವರೆಲ್ಲರೂ ಕೂಡ ಕ್ಷಮೆಯನ್ನು ಕೇಳ್ತಾರೆ. ಅದಾಗೂ ಕೂಡ ಅವರು ನಮಗೆ ಮರ್ಯಾದೆಯನ್ನು ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ತಗೊಳ್ತಾರೆ. ಅದಕ್ಕೆ ಗಿಲ್ಲಿ, ಹೌದು ಮೇಡಮ್, ಮರ್ಯಾದೆಯನ್ನು ಕೊಡ್ತಿರೋದ್ರಿಂದನೇ ನಿಮ್ಮನ್ನು ಮೇಡಮ್ ಅಂತ ಕರಿತೀನಿ ಅಂತ ಹೇಳಿ ಹೇಳ್ತಾನೆ. ಇಲ್ಲ ಅಂದರೆ ಏನು ಕರಿತಿದ್ದೆ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಕೇಳ್ತಾರೆ. ಇಲ್ಲ ಅಂದರೆ ಹೋಗೇ ಬಾರೆ ಅಂತ ಕರಿತಿದ್ದೆ ಮೇಡಮ್, ನಿಮ್ಮ ಮೇಲೆ ಗೌರವ ಇರೋದಕ್ಕೆ ಮೇಡಮ್ ಅಂತ ಕರಿತಿದ್ದೀನಿ ಅಂದ ಕೂಡಲೇ ಅದನ್ನು ಬೈ ಮಿಸ್ ಆಗೋ ಅಥವಾ ಬೇಕು ಅಂತಲೇ ಮಿಸ್ಟೇಕ್ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಅಶ್ವಿನಿ ಗೌಡ ಅವರು ಇದ್ದಕ್ಕಿದ್ದ ಹಾಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಬೇಕು. ಇಲ್ಲಿ ನಾನು ಕೂಡ ಎಲ್ಲವನ್ನು ನೋಡಿಕೊಂಡೇ ಬಂದಿರೋಳು, ನಾನು ಒಂದು ಹೋರಾಟಗಾತಿ, ನಾನೂ ಕಲಾವಿದೆ, ನಾನು ಕಲಾವಿದೆಯಾಗಿ AC ರೂಮಲ್ಲೂ ಇರೋದು ಗೊತ್ತು, ಹಿಂಗೆ ಬೀದಿಲು ನಿಂತ್ಕೊಂಡು ಗಲಾಟೆ ಮಾಡೋದು ಗೊತ್ತು ಅಂತ ಹೇಳಿ ಪದೇ ಪದೇ ತಮ್ಮ ಪ್ರೊಫೆಷನನ್ನು ಅಂಡರ್ಲೈನ್ ಮಾಡಿ ಮಾಡಿ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೆ ತಿರುಗಿ ಬಿದ್ದಿರುವಂತಹ ನಮ್ಮ ಕಾವ್ಯ ಅವರು ಸಿಕ್ಕಾಪಟ್ಟೆ ಕೌಂಟರ್ನ ಕೊಡೋದಲ್ಲದೆ ಅವರ ಬಾಯಿಯನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ತಪ್ಪಿರುವಂಥದ್ದು ಅಶ್ವಿನಿ ಗೌಡ ಅವರದು. ಸುಮ್ಮನೆ ತಾನು ಹೋರಾಟಗಾತಿ ಅಂತ ಹೇಳಿ ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡು ಪೋಸ್ಗಳನ್ನು ಕೊಡೋದಕ್ಕಿಂತ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯನ್ನು ಮರ್ಯಾದೆಯನ್ನು ಉಳಿಸ್ಕೋಬೇಕು ಹಾಗೂ ಎಲ್ಲರಿಂದ ಮರ್ಯಾದೆಯನ್ನು ಕೇಳಿ ಪಡ್ಕೊಳ್ಳೋದಕ್ಕಿಂತ ಅವರೇ ನಮಗೆ ಮರ್ಯಾದೆ ಕೊಡಬೇಕು, ಆ ರೀತಿ ನಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳಿ ನನಗನ್ನಿಸ್ತು. ಆದರೆ ಗಿಲ್ಲಿ ತುಂಬ ತಾಳ್ಮೆಯಿಂದ ಮೇಡಮ್ ಸರಿ, ನೀವು ಹೇಳಿದ್ದೆಲ್ಲ ಸರಿ ಅಂತ ಹೇಳಿಕೊಂಡು ಕೊನೆಯಲ್ಲಿ ಅವರ ಕಾಲಿಗೂ ಕೂಡ ಬೀಳಕ್ಕೆ ಹೋಗ್ತಾನೆ. ಆಗಲೂ ಕೂಡ ಆ ವ್ಯಕ್ತಿ, ಆ ಅಮ್ಮ ಯಾವುದೇ ರೀತಿಯಾದಂಥ ರೆಸ್ಪಾನ್ಸನ್ನು ಮಾಡದೇ ಇರೋದು ಸಿಕ್ಕಾಪಟ್ಟೆ ನೋವಿನ ಸಂಗತಿ ಅನ್ಬೋದು. ಬಟ್ ಮುಂದಿನ ದಿನಗಳಲ್ಲಿ ಇವರನ್ನು ಚಿಗರಕ್ಕೆ ಬಿಟ್ಟರೆ ಇವರೇ ಲೀಡನ್ನು ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಗಿಲ್ಲಿ ನಟ ಎದುರು ನಿಲ್ಲಬೇಕು ಅಂತ ಹೇಳಿ ನನಗನ್ನಿಸ್ತು. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.